ಅಮ್ಮ ಲತಾಂಬ, ದೃಷ್ಟಿ ತೆಗಿಯೋದಕ್ಕೆ ಅಡುಗೆ ಮನೆಯಿಂದ ಉಪ್ಪು ಮೆಣಸಿನ್ಕಾಯಿ ಕೊಡ್ತೀಯಾ? ನಾನೊಬ್ಳೇ ಹೋದೆ ಅಂತ ಇಟ್ಕೋ, ಅಡುಗೆ ಮನೆನೇ ಎಲ್ಲ ದೋಚ್ಕೊಂಡೆ ಅಂತ ಹೇಳ್ತಾರೆ. ಸ್ವಲ್ಪ ನೀನು ಬಾ ಅಮ್ಮ. ಹೋಗಮ್ಮ. ಇನ್ನು ಏನೇನು ಮಾಡ್ತಾರೋ. ಅಮ್ಮ ಗೀತಾ, ಬಾಮ್ಮ ದೃಷ್ಟಿ ತೆಗಿಯೋಣ. ಅಲ್ಲಿ ನಿಂತ್ಕೋ. ಅವ್ರ ದೃಷ್ಟಿ, ಇವ್ರ ದೃಷ್ಟಿ, ಮನೆಯವ್ರ ದೃಷ್ಟಿ, ಬೀದಿಲಿರೋರ್ ದೃಷ್ಟಿ, ಬೇಡದೆ ಇರೋರ್ ದೃಷ್ಟಿ, ಬೇಕಾದವ್ರ ದೃಷ್ಟಿ, ದುಷ್ಟರ ದೃಷ್ಟಿ, ಕೆಟ್ಟವ್ರ ದೃಷ್ಟಿ, ಎಲ್ಲ ದೃಷ್ಟಿನೂ ಹೋಗ್ಲಿ. ನಿನ್ ಮೇಲ್ ದೃಷ್ಟಿ ಹಾಕ್ತವ್ರಿಗೆ ದೃಷ್ಟಿ ಆಗ್ಲಿ. ಈಕೆ ದೃಷ್ಟಿ ತೆಗೆದಂಗೆ ಕಾಣೋದಿಲ್ಲ. ಈಕೆ ನಮ್ಮನ್ನ ಶಾಪ ಹಾಕಕತ್ತಾಳ. ಅಯ್ಯೋ ನನ್ನವ್ವ, ದಿಷ್ಟಿ ತೆಗಿಯಕ್ ಇಷ್ಟುಪ್ಪ. 3 ಹೊತ್ತು ಅಡಿಗೆ ಮಾಡಕ್ ಆಗ್ತಿತ್ತು. ಅಯ್ಯಯ್ಯೋ, ಇಷ್ಟು ಬ್ಯಾಡಗಿ ಮೆಣಸಿನ್ಕಾಯ. 3 ವಾರ ಹುಳಿ ಮಾಡ್ಬೋದಿತ್ತು, 4 ವಾರ ಸಾರು ಮಾಡ್ಬೋದಿತ್ತು. ನಿನಗ್ ದೃಷ್ಟಿ ಹಾಕ್ದವ್ರ ಕಣ್ಣು ಈ ಮೊಟ್ಟೆ ಕೆಳಗ್ ಬಿದ್ರೆ ಹೇಗಾಗುತ್ತೋ ಹಾಗೆ ಆಗ್ಬಿಡ್ಲಿ. ದೃಷ್ಟಿ ತೆಗಿಯಕ್ಕ ಕೋಳಿ ಮೊಟ್ಟೆನು ತಗೊಂಡಾಳ. 5 ರೂಪಾಯಿ ಹೋತಲ್ಲ. ಥು ಥು ಥು. ಪ್ಲೀಸ್ ಅಮ್ಮಿ. ನಿಮ್ಮಮ್ಮ ಏಯ್, ಇಲ್ಲೇನ್ ಮಾಡ್ತಿದ್ಯಾ ನೀನು? ಆಗ್ಲೇ ಒಳಗಡೆನೆ ಇದೆಯಲ್ಲೇ. ಏನಿಲ್ಲ ಅಮ್ಮ, ಸುಮ್ಮನೆ ಅಲ್ಲಿ ಅವ್ರ ಮುಂದೆ ಇದ್ರೆ ನನಗೇನೋ ಗೊತ್ತಿಲ್ಲದೆ ಇರೋ ಟೆನ್ಷನ್, ಅದಕ್ಕೆ ಈ ಕಡೆ ಬಂದೆ. ಅವರನ್ನ ನೋಡಿ ಯಾಕೆ ಭಯ ಪಡ್ತಿದ್ಯಾ? ಏನಿಲ್ಲ ಅಮ್ಮ, ನಾನು ಬರ್ತೀನಿ, ನೀನು ಹೊರಡು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯಾ? ಇಲ್ಲಿ ನೋಡು, ಇನ್ನೊಂದು ವಿಷಯ. ಆ ರಾಕ್ಷಸಿ ಚಿಕ್ಕ ಮಗ ಇದಾನಲ್ಲ, ಅವನ ಹೆಸರೇನು? ಬಾಲಾಜಿನೋ ಮುಖರ್ಜಿನೋ. ಅವನು ಸರಿಯಾಗಿಲ್ಲ. ಅವನ್ ಕಳ್ ದೃಷ್ಟಿ, ಕಳ್ ನೋಟ ನನ್ಗೆ ಹಿಡ್ಸಲ್ಲ. ಅವನ್ ನೋಟ ನಡತೆ ಸ್ವಲ್ಪನೂ ಸರಿಯಾಗೇ ಇಲ್ಲ. ಅವನ್ ಜೊತೆ ಸ್ವಲ್ಪ ಹುಷಾರಾಗಿರೋ. ಅವನ್ ಜೊತೆ ಮಾತುಕತೆ ಏನೂ ಇಟ್ಕೋಬೇಡ ನೀನು, ಅರ್ಥ ಆಯ್ತಾ? ಬಾ ಹೋಗೋಣ, ಬಾ. ಅಮ್ಮ ಲತಾ, ಏನಮ್ಮ ನೀನು? ಇವರೆಲ್ಲ ಮಾತಾಡೋದು ನಿಂತ್ಕೊಂಡು ಅಡುಗೆ ಮಾಡೋದೇ ಮರ್ತ್ಬಿಟ್ಟ? ಹೋಗ್, ಅಡುಗೆ ಮನೆಗೆ ಹೋಗಿ ಊಟಕ್ಕೇನು ಏರ್ಪಾಡು ಮಾಡು. ಹಾ ಮಾವ. ಏನ್ ಬೇಡ ಬಿಡಿ, ನಾವು ಹೋಗ್ತಾ ಇದೀವಿ. ಅದೇನ್ ಸರ್, ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ನೀವು ನಮ್ಮ ಬೀಗರು, ಊಟ ಮಾಡ್ಕೊಂಡು ಹೋದ್ರಾಯ್ತು. ಬೀಗ್ರು ಬೀಗ್ರು ಅಂತ ಬರೀ ಮಾತ್ನಲ್ಲಿ ಕರಿತಿದ್ದೀರಾ ಹೊರತು ಅವ್ರಿಗೆ ಕೊಡ್ಬೇಕಾದ ಮರ್ಯಾದೆ ಮಾತ್ರ ಕೊಡ್ತಾ ಇಲ್ಲ. ಊಟ ಅನ್ನೋದು ಕೇವಲ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಗೌರವಕ್ಕೆ ಸಂಬಂಧಪಟ್ಟಿತ್ತು. ನಮ್ಮ ಗೌರವನ ಕಾಪಾಡ್ಕೊಳ್ಳೋದು ನಮಗೆ ಗೊತ್ತು. ಅರೆ, ನೀವ್ಯಾಕೆ ಆ ಥರ ಅಪಾರ್ಥ ಮಾಡ್ಕೋತೀರಾ? ನೋಡಪ್ಪ, ನೀನ್ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಯಾರ ಮನ್ಸೂ ಸರಿ ಇಲ್ಲ. ಮದ್ವೆ ನಡೆದಿದ್ದ ರೀತಿ ಕೂಡ ಸರಿ ಇಲ್ಲ. ಏನೋ ಎಲ್ಲ ಕನ್ಸಲ್ ನಡೆದಂಗೆ, ರೋಡಲ್ಲಿ ಆಕ್ಸಿಡೆಂಟ್ ನಡೆದಂಗೆಲ್ಲ ನಡೆದೋಯ್ತು. ನಾವ್ಯಾರೂ ಅದರಿಂದ ಚೇತರಿಸ್ಕೊಂಡಿಲ್ಲ. ಹಾ, ಕೇವಲ ಮದ್ವೆ ಮಾತ್ರ ಆಕ್ಸಿಡೆಂಟ್ ಆಗೋಯ್ತಾ?
ಇವಳನ್ ಕೂಡ ಆಕ್ಸಿಡೆಂಟ್ ಮಾಡಿ ಸಾಯ್ಸಕ್ ನೋಡಿದ್ರಲ್ಲ. ಮತ್ತ ನಾವ್ ಸಾಯ್ಸಕ್ ನೋಡಿದ್ವಿ ಅಂತ ಹೇಳಿದ್ರ ಚಂದ ಇರೋದಿಲ್ಲ ಹೇಳಕತ್ತೀನಿ. ನಾ ಮಾಡದೇ ಇರೋ ಕೆಲ್ಸನ ಮಾಡೀನಿ ಅಂದ್ರ ನಾನು ಮನ್ಷಿಯಾಗಿರೋದಿಲ್ಲ ಹೇಳಕತ್ತೀನಿ. ಈ ಕೆಲ್ಸ ಮಾಡೋ ಅವಶ್ಯಕತೆ ನಿಮಗ್ ಬಿಟ್ಟು ಬೇರೆ ಯಾರಿಗಿದೆ? ನಿಮ್ಮಣ್ಣ ಜೈಲಿಗೆ ಹೋಗಿ ಬಂದ್ರು ಕೂಡ ಇನ್ನು ಸಾಧ್ಸಕ್ಕೆ ನೋಡ್ತಾ ಇದ್ದೀರಾ. ಅವತ್ತು ಹಾಸ್ಪಿಟಲ್ ಅಲ್ಲಿ ಇವಳು ಬಾಯಿ ಬಿಟ್ಟು ಏನಾದ್ರೂ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ರಿ. ನನ್ನ ಮಗನ್ನ ಜೈಲಿಗೆ ಹಾಕೋಷ್ಟು ಧೈರ್ಯ ಐತೆ ನಿಮ್ಗ? ತಪ್ಪು ಮಾಡಿದ್ರೆ ಯಾರಾದ್ರೂ ಹೋಗ್ಲೇಬೇಕಲ್ವಾ? ಅಮ್ಮ, ಏನಮ್ಮ ಇದು? ನಿನ್ನನ್ನ ನೋಡಕ್ ಬಂದ ಅಥವಾ ಜಗಳ ಮಾಡೋದಿಕ್ ಬಂದ? ನೋಡ್ತಾ ಇದ್ದೀನಲ್ಲೇ, ನಿನ್ನನ್ನು ನೋಡ್ತಿದ್ದೀನಲ್ಲ. ಇವರೆಲ್ಲ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ತಲೆಗೆ ಗಾಯ ಆಗಿದೆ, ಕೈ ಫ್ರಾಕ್ಚರ್ ಆಗೋಗಿದೆ, ಕೆಲಸ ಮಾಡೋಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಇಲ್ಲಿ ಅನಾಥೆ ತರ ಬಿದ್ದಿದೀಯ. ಯಾರು ನಿನ್ನ ನೋಡ್ಕೋತಾರೆ ಇಲ್ಲಿ? ಅತ್ತೆ, ನೀವು ತುಂಬ ದಾರುಣವಾಗಿ ಮಾತಾಡ್ತಾ ಇದ್ದೀರಾ. ನಾನು ಮದುವೆ ಮಾಡ್ಕೊಂಡಿರೋ ರೀತಿಯಿಂದ ನಮ್ಮಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು. ಅಷ್ಟು ಮಾತ್ರಕ್ಕೆ ಮನೇಲಿ ಯಾರೂ ನೋಡ್ಕೋತಿಲ್ಲ ಅನ್ನೋದು ಮಾತ್ರ ಕರೆಕ್ಟ್ ಅಲ್ಲ ಅತ್ತೆ. ನಿಮ್ಮ ಮಗಳನ್ನೇ ಕೇಳಿ ನೀವು. ನಾನು ನೋಡ್ಕೋತಾ ಇಲ್ವಾ? ನಮ್ಮ ಅತ್ತಿಗೆ ನೋಡ್ಕೋತಾ ಇಲ್ವಾ? ನಮ್ಮ ಅಪ್ಪ ನೋಡ್ಕೋತಾ ಇಲ್ವಾ? ನೀವೆಲ್ಲ ಏನೇ ಒಪ್ಕೊಂಡ್ರು ಈ ಮನೆ ಯಜಮಾನಿ ಒಪ್ಕೋಬೇಕಲ್ವಾ? ಸೊಸೆನ ಒಪ್ಕೋಬೇಕಾಗಿರೋದು ಅತ್ತೆ. ಅವರೇ ನಿನ್ನ ಹೆಂಡ್ತಿನ ಸೊಸೆ ಅಂತ ಒಪ್ಕೋತಿಲ್ವೇ? ಅಮ್ಮ, ಎಲ್ಲ ಸರಿ ಹೋಗುತ್ತೆ, ನೀವು ಸುಮ್ಮನೆ ಇರಿ. ಹೀಗೆ ಒಬ್ರೊಬ್ರು ಮಾತಾಡ್ಕೋತಾನೆ ಹೋದ್ರೆ ಯಾವುದೂ ಸರಿ ಆಗಲ್ಲ. ಪ್ಲೀಸ್ ಅಮ್ಮ. ಸರಿನಪ್ಪ, ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ. ಈಗ ಈ ಮದುವೆ ಇದೆಯಲ್ಲ, ಅದು ಅವ್ರ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲದೆ ನಡೆದಿರೋದು. ಮದುವೆ ಗಂಡವ್ರ ಅಮ್ಮನಿಗೂ ಇಷ್ಟ ಇಲ್ಲದೆ ನಡೆದಿರೋದು. ಈ ಮದುವೆ ನಡೆಯುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಏನೋ ಕೆಟ್ಟ ಕನ್ಸು ಬಿದ್ದಂಗೆ ಎಲ್ಲರೂ ಗರ ಬಡ್ದವ್ರ ಥರ ನೋಡ್ತಾ ನಿಂತಾಗ ಈ ಮದುವೆ ನಡೆದು ಹೋಯ್ತು. ಮದುವೆಲಿ ಯಾರೂ ಏನೂ ಮಾಡದಿರೋ ಅಂಥ ಸ್ಥಿತಿಲಿ ನಿಮ್ಮಗ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟ. ಕಡೆ ಪಕ್ಷ ಇದರ ನಂತರ ನಡಿಬೇಕಾಗಿರೋ ಶಾಸ್ತ್ರಗಳನ್ನಾದ್ರೂ ನಿಮ್ಮ ಹೆಂಡತಿ ಮತ್ತೆ ನೀವು ಏನಾದರೂ ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ. ಈಕಿನ ನಾವು ಸೊಸೆ ಅಂತ ಒಪ್ಕೊಳಕ್ ತಯಾರಿಲ್ಲ. ಮತ್ತ ಆಕಿಗೆ ಮುಂದಿನ ಕಾರ್ಯನ ಪದ್ಧತಿಯಾಗಿ ಮಾಡ್ಬೇಕಂತ ಪದ್ಧತಿ. ಯಾವ ಮಗ ಸೊಸಿ ಆದ್ರ ಬರೋಕ್ಕೂ ಮೊದ್ಲ ಗೃಹ ಪ್ರವೇಶ ಮಾಡ್ತಾರ. ಈ ಮನೆಯಾಗ ಅಂಗೀಕಾರನೂ ಇಲ್ಲ, ಗೃಹ ಪ್ರವೇಶನೂ ಇಲ್ಲ. ದಾರಿಗ್ ಹೋಗೋರ ಮನೆಯಾಗ ಬರ್ತಾರಲ್ಲ, ಹಂಗ ಬಂದ್ಬಿಟ್ರೆ. ದಾರಿಯಾಗ ಹೋಗೋರಂದ್ರ ನಿಮ್ಗ ಅರ್ಥ ಆಗಂಗಿಲ್ಲೇನೋ. ಯಾಕಂದ್ರ ನೀವು ಅವ್ರ ಹಂಗನ ಅಲ್ಲ, ನಮ್ ಸಂಪ್ರದಾಯ ಅರ್ಥ ಆಗಂಗಿಲ್ಲ. ದಾರಿ ಹೋಕ್ರು ಅಂದ್ರ ಕಳ್ರಿರ್ತಾರಲ್ಲ, ಅವ್ರಂಗ ಈ ಪದ್ಧತಿ ಎಂದೆ ಹಂಗ ಬಂದಾಳ ಈ ನಿಮ್ ಮಗಳು. ಇನ್ನೊಂದ್ಸಲ ನನ್ ಮಗಳ ಬಗ್ಗೆ ಏನಾದ್ರೂ ಹೇಳಿದ್ರೆ ಸರಿ ಇರಲ್ಲ ನೋಡಿ. ಇರೋ ವಿಷಯನ ಹೇಳತ್ತೀನಿ. ಈಕೆ ನನ್ನ ಮಗನ್ಗ ಮೋಡಿ ಮಾಡ್ಯಾಳ. ಸಾಕ್ ನಿಲ್ಸಿ. ಇಲ್ ನೋಡಿ, ಈಗ ನನ್ ಮಗಳ ಆರೋಗ್ಯ ಸರಿಯಾಗಿಲ್ಲ. ಅವಳು ಚೇತರಿಸ್ಕೊಳ್ಳೋವರೆಗೂ ಅನಾಥೆ ತರ ಬಿಟ್ಟು ಹೋಗೋದಿಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಮಗಳನ್ನ 4 ದಿನ ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ. ಇದು ನಿಮ್ಮ ಅನುಮತಿ ಕೇಳಕ್ ಹೇಳ್ತಾ ಇಲ್ಲ, ಹೇಳ್ಬೇಕಲ್ಲ ನಿಮ್ಗೆ ಅಂತ ಹೇಳ್ತಿದ್ದೀನಿ. ಅಮ್ಮ, ನನಗೇನು ಹಿಂಸೆ ಇಲ್ಲಮ್ಮ. ನೀವ್ ಅನಾವಶ್ಯಕವಾಗಿ ಏನೇ ಹಾಗಂದ್ರೆ ಹಾ, ನಿನ್ನನ್ನು ಕರ್ಕೊಂಡು ಹೋಗಿ ಆರೈಕೆ ಮಾಡೋ ಹಕ್ಕು ನಮ್ಗಿಲ್ವಾ? ನಿನ್ ಹಣೆ ಬರ ಸರಿ ಇಲ್ದೆ ನಿನ್ ಮದ್ವೆ ಹೀಗಾಯ್ತು ನೋಡು. ಕನಿಷ್ಠ ನಿನ್ಗೆ ಹೀಗಾಗಿರೋವಾಗ ನಾನ್ ನಿನ್ನನ್ನ ಹೆತ್ತಿದ್ದಕ್ಕಾದ್ರೂ ನೋಡ್ಕೋಬೇಕಲ್ವಾ? ಆದಷ್ಟು ಲಗುನ ಕರ್ಕೊಂಡು ಹೋಗ್ರಿ. ಇಲ್ಲಿ ಹಾಕಿರ ತಡೆಯೋರು ಯಾರ್ಯಾರು ಇಲ್ಲ. ನನಗ್ ಗೊತ್ತು, ನನ್ ಮಗಳನ್ನ ಯಾವಾಗ ಆಚೆ ಕಳ್ಸಕ್ಕಾಗತ್ತೆ ಅಂತ ನೋಡ್ತಿದ್ದೀರಾ, ಹೌದು ತಾನೇ? ಅಮ್ಮ ಪ್ಲೀಸ್, ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಸುಮ್ನೆ ಇರು. ನಾನ್ ಸುಮ್ನೆನೆ ಇದೀನಲ್ಲೇ, ಅವರೇ ಸುಮ್ನೆ ಕೂತಿಲ್ಲ. ಬಾಯಿ ಇದೆ ಅಂತ ಹೇಗೇಗೋ ಮಾತಾಡ್ತಿದ್ದಾರೆ. ಅದ ಅಲ್ಲೋಡು ಎಲ್ರು ಸೇರಿ ನನಗೆ ಹೆಂಗ ಮಾತಾಡಕತ್ಯಾವಂತ. ಅತ್ತೆ, ಸ್ವಲ್ಪ ಸುಮ್ಮನೆ ಇರಿ. ಅವ್ರೇನೋ ಮಾತಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಬಗ್ಗೆನೇ ಮಾತಾಡ್ಕೊಂಡಂಗ. ನಿಮ್ಗೆ ಅರ್ಥ ಆಗದಿದ್ರು ಸುಮ್ಮನೆ ಕೂತ್ಕೊಡಿ. ಸುಮ್ಮನೆ ಎಲ್ಲದಕ್ಕೂ ಗಲಾಟೆ ಮಾಡಕ್ಕೆ ಹೋಗ್ಬೇಡಿ. ಅಲ್ಲ ಪಲ್ಲವಿ ಅವರೇ, ನೀವು ನನ್ನ ಸೊಸೆನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು 4 ದಿನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತಿದ್ದೀರಾ. ಸರಿನಮ್ಮ, ನೀವು ಇವಳನ್ನು ಕರ್ಕೊಂಡೋಗಿ. ಆದರೆ ಮದುವೆ ಆದ ಹೆಣ್ಣಿನ ಗಂಡನ ಇಲ್ಲೇ ಬಿಟ್ಟು ಒಬ್ಳನ್ನೇ ಕರ್ಕೊಂಡು ಹೋಗೋದು ಸರಿಯಲ್ಲ ಅನ್ಸುತ್ತೆ. ಅವನನ್ನು ಕರ್ಕೊಂಡೋಗಿ. ಇದಕ್ಕೆಲ್ಲ ಒಳ್ಳೇದು ಕೆಟ್ಟದ್ದು ಪದ್ಧತಿ ಎಲ್ಲ ಇರ್ಬೇಕಾ ಬೇಡ? ಅವನನ್ನ ಹೆಂಗ್ ಕಳಿಸ್ತಿ ಅಂತ
ಆಕೀತಾದ್ರ ಹುಟ್ಟಿದ ಮನಿ ಯಾಳೆ ಪಾಳೆ ನೋಡ್ದ ಯಾವಾಗ ಬೇಕಾದ್ರೆ ಹೋಗ್ಬೋದು ಯಾವಾಗ ಬೇಕಾದ್ರೆ ಬರ್ಬೋದು ಅದ್ ಯಾರಿಗೋ ಇಟ್ಟದ ಮುಹೂರ್ತಕ್ಕ ಈಕೆ ಕೊಳ್ಳಿಕ್ ತಾಳಿ ಕಟ್ಟ್ಯಾನವ. ಆ ಮುಹೂರ್ತ ಚಲೋ ಐತೋ ಇಲ್ಲ ಯಾರಿಗ್ ಗೊತ್ತು. ಈಕಿ ಮನಿಗ್ ಬಂದು 24 ತಾಸು ಇನ್ನೂ ಕಳೆದಿಲ್ಲ, ಆಗ ರೋಡ್ ಆಕ್ಸಿಡೆಂಟ್ ಆತು. ಅದನ್ನೆಲ್ಲ ನಮ್ಮೇಲೆ ಹಾಕಿ ಇಲ್ಲದ ರಂಪಾಟ ಮಾಡಕತ್ತೀರಿ ನೀವು. ಈಗ ಅವ್ನ ಅತ್ತಿ ಮನಿಗೆ ಕಳಿಸ್ತೀರ? ಏನು ಬೇಕಾಗಿಲ್ಲ. ಅವ್ರು ಹೇಳ್ತಿರೋದು ಕೂಡ ಸರಿನೇ. ಒಳ್ಳೆ ದಿನ ನೋಡ್ದೆ ದಂಪತಿಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಸರಿ ಅಲ್ಲ. ಮೊದಲು ನಾವು ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀವಿ. ಮೊದಲು ಅವಳು ಹುಷಾರಾಗ್ಲಿ, ಆಮೇಲೆ ಮಿಕ್ಕಿದ ವಿಷಯನ ಮಾತಾಡೋಣ. ಹಾಗೆ ಆಗ್ಲಮ್ಮ. ಪೂರ್ವಿ, ಗೀತನ್ಗೆ ಸೀರೆ ಉಡ್ಸಿ ಕರ್ಕೊಂಡ್ ಬಾ. ಹೋಗ್ಬರ್ತೀನತ್ತೆ. ಅಷ್ಟಕ್ಕೂ ಈ ಮನೆಗೆ ನೀನ್ ಸೊಸೆಯಾಗಿ ಬರಬಾರ್ದಂತ ನಾ ಹೇಳಿದ್ನಿ. ಆದ್ರೂ ನನಗಿಷ್ಟ ಇರ್ಲಾರ್ದ ನೀನ್ ಈ ಮನೆಗೆ ಹೆಜ್ಜೆ ಇಟ್ಟಿ. ಈಗೂ ಏನ್ ಕಾಲ ಮಿಂಚಿಲ್ಲ. ಹೇಗೂ ಈಗ ಮನೆಯಿಂದ ಆಚೆ ಹೋಗಾಕತ್ತಿ. ಅಲ್ಲಿಂದ ಹಂಗ ಹೊರಟೋಗ್. ಇನ್ಯಾವತ್ತೂ ಈ ಕಡೆ ಬರ್ಬ್ಯಾಡ. ಅತ್ತೆ, ಹೊಸ ಸೊಸೆ ಹತ್ರ ಬಯಸ್ಬೇಕಾಗಿರೋ ಬೈಕೆ ಇದಲ್ಲ. ಅಯ್ಯೋ, ನೀನ್ ಈ ಮನೆ ಸೊಸೆ, ಈ ವಂಶನ ಉದ್ಧಾರ ಮಾಡಿ ವಾರಸ್ದಾರನ ಕೊಡ್ಬೇಕು. ಯಾವಾಗ ವಾರಸ್ದಾರನ ಕೊಡ್ತೀಯ ಅಂತ ಕೇಳ್ಕೊಂಡ್ರಿ ಅನ್ಕೊಳ್ಳಿ. ಅಯ್ಯೋ, ಅತ್ತೆ ಅವರು ತುಂಬಾ ಒಳ್ಳೆ ಕೋರಿಕೆನೆ ಕೇಳ್ಕೊಂಡಿದ್ದಾರೆ. ಅವ್ರಿಗಾಗಲ್ಲ ಅನ್ಬಾರ್ದು ಅಂತ ಒಬ್ಬ ವಾರಸ್ದಾರನ ಹೆತ್ತು ನಿಮ್ ಕೈಯಲ್ಲಿಟ್ಟು ನಿಮ್ ಬೈಕೆನ ತೀರಿಸ್ತಿದ್ದೆ. ಆದ್ರೆ ನೀವ್ ನೋಡಿದ್ರೆ ಮತ್ತೆ ವಾಪಸ್ ಮನೆಗ್ ಬರ್ಬೇಡ ಅಂತಿದ್ದೀರ. ಅತ್ತೆ, ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ. ನನ್ ಮದ್ವೆಗೂ ಮುಂಚೆ ತುಂಬಾ ಸರಿ ಒಂದ್ ಮಾತನ್ ಕೇಳ್ದೆ. ಯಾರಿಗೆ ಎಲ್ಲಿ ಬರ್ದಿಟ್ಟಿರುತ್ತೋ, ಯಾರಿಗೆ ಎಲ್ಲಿ ಗಂಟು ಬಿದ್ದಿರುತ್ತೋ ಅವರೇ ಒಂದಾಗ್ತಾರೆ, ಅವರೇ ಒಂದಾಗಿ ಬದುಕ್ತಾರೆ ಅಂತ. ನಾನ್ ಹೊಸದ್ರಲ್ಲಿ ನಿಮ್ ಮಗನಿಂದ ತುಂಬಾ ದೂರ ಇರ್ಬೇಕು ಅನ್ಕೋತಿದ್ದೆ. ಆದ್ರೆ ನಿಮ್ಮಗ ನನ್ ಜೊತೆನೆ ಬದುಕ್ಬೇಕು ಅನ್ಕೊಂಡ್ರು. ಅದಾದ್ಮೇಲೆ ನಿಮ್ಗೂ ನನ್ಗೂ ನಡೆದಿದ್ದ ಜಗಳದಿಂದ ನಾನು ಕೂಡ ಈ ಮನೆ ಸೊಸೆ ಆಗ್ಬಾರ್ದು, ದೂರನೇ ಇರ್ಬೇಕು ಅನ್ಕೊಂಡೆ. ಆದ್ರೆ ಕೊನೆಗೆ ಏನಾಯ್ತು? ನಾನ್ ಬೇಡ ಅನ್ಕೊಂಡ್ರು ಈ ಮನೆ ಸೊಸೆ ಆಗ್ಬಿಟ್ಟೆ. ನಾನೇ ಬೇಡ ಅನ್ಕೊಂಡ್ರು ಕೂಡ ಈ ಮನೆ ಸೊಸೆ ಆಗೋದು ತಡಿಯಕ್ಕಾಗ್ಲಿಲ್ವಲ್ಲ. ಮತ್ತೆ ನೀವ್ ಬರ್ಬೇಡ ಅಂದ್ರೆ ಬರ್ದೇ ಇರ್ತೀನಾ? ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ಹೋಗಿ 4 ದಿನ ಚೆನ್ನಾಗಿ ಆರೈಕೆ ಮಾಡಿಸ್ಕೊಂಡು ನಿಮಗೆ ಸೇವೆ ಮಾಡೋದಿಕ್ಕೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಂದೊಂದ್ ರಿಕ್ವೆಸ್ಟ್. ಮಾವನ ಅಡ್ಗೆ ಮನೆ ಕಡೆ ಕಳಿಸ್ದೆ ನೀವೇ ಸ್ವಲ್ಪ ನೋಡ್ಕೊಳ್ಳಿ. ಅತ್ತೆ, ಆಗ್ಲೇ ನಮ್ಮಮ್ಮ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ರು. ಅದ್ಯಾವ್ದನ್ನೂ ಮನ್ಸಲ್ಲಿ ಇಟ್ಕೋಬೇಡಿ. ಎಷ್ಟೇ ಆದ್ರೂ ಅವರು ನನ್ನ ತಂದೆ ತಾಯಿ ಅಲ್ವಾ. ನೋವು ಆವೇಶ ತಡ್ಕೊಳಕ್ಕಾಗ್ದೆ ಏನೋ ಹೇಳ್ಬಿಟ್ರು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ. ಸಾಕ, ನೀನ್ ಈ ನಾಟಕ ಎಲ್ಲ ನಿಲ್ಸ. ಮೊದ್ಲು ಸಿಟ್ಟು ಬರೋ ಹಂಗ್ ಮಾತಾಡ್ತಿ, ಮತ್ತೆ ಏನೋ ನೀ ಒಳ್ಳೆಯವಳು ಅನ್ನೋ ಹಂಗ ಸಮಜಾಯಿಷಿ ಕೊಡ್ತಿ. ಈ ನಾಟಕ ಎಲ್ಲ ಕಟ್ಟಿಟ್ಬಿಡ. ಹ, ಖಂಡಿತ ಇಲ್ಲ ಅತ್ತೆ. ನಾನ್ ಯಾವ ನಾಟಕನೂ ಆಡ್ತಿಲ್ಲ. ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನೇ ಹೇಳ್ತಿದ್ದೀನಿ. ಏನನ್ನಿಸ್ತೋ ಅದನ್ನೇ ಮಾಡ್ತಿದ್ದೀನಿ. ಆದ್ರೆ ಅತ್ತೆ ಆಗಿ ನಿಮ್ ಮೇಲೆ ನನಗೆ ಯಾವಾಗ್ಲೂ ಗೌರವ ಇರುತ್ತೆ. ಆದ್ರೆ ವಾಪಸ್ ಬರ್ಬೇಡ ಅಂದ್ರಲ್ಲ, ಆ ಮಾತನ್ನ ಮಾತ್ರ ನನ್ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ. ವಾಪಸ್ ಬರ್ತೀನಿ 4 ದಿನ. ಓಕೆನಾ ಅತ್ತೆ? ಬಾಯ್ ಅತ್ತೆ. ಆಯ್ತು ಮಾವ. ಸರಿ ಮಾವ. ಯಾರ ಮನೇಲಿ ಏನಾದ್ರೂ ಆದ್ರೆ ಸಾಕು, ಊರವ್ರಿಗೆಲ್ಲ ಅದೇ ದೊಡ್ಡ ವಿಷಯ ಆಗೋಗಿರುತ್ತೆ. ಹೀಗಂತಲ್ವಾ ಹಾಗಂತಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆಗಳು.
ಈಗ ಗೀತಾ ನಮ್ ಜೊತೆ ಬಂದಿದ್ದಾಳೆ ಅಂತ ಗೊತ್ತಾಗಿ ಅತ್ತೆ ಮನೇಲಿ ಒಪ್ಕೊಂಡಿಲ್ವಾ, ಅವಳನ್ನ ಕಳಿಸ್ಬಿಟ್ರಾ, ಆ ಮಗು ಭವಿಷ್ಯ ಏನು ಅಂತ ಏನೇನೋ ಮಾತಾಡ್ತಿದ್ದಾರೆ ಗೊತ್ತಾ. ಇವರೆಲ್ಲ ಮನುಷ್ಯರಲ್ಲ, ರಾಕ್ಷಸರು. ಇವಳೊಬ್ಳೆ ಬಂದ್ಲು ಅಂದ್ರೆ ಅತ್ತೆ ಮನೆಯಿಂದ ಕಳಿಸ್ಬಿಟ್ರು ಅಂತಾನ? ಸ್ವಲ್ಪನಾದ್ರೂ ಒಳ್ಳೆತನದಿಂದ ಯೋಚನೆನೆ ಮಾಡಲ್ಲ. ಮನುಷ್ಯರಲ್ಲ ಇವರು. ಏ ಪೂರ್ವಿ, ಇದನ್ನೆಲ್ಲ ಒಳಗ್ ತಗೊಂಡೋಗಿ ಹಾಲ್ ಕಾಯಿಸು. ಊರವ್ರು ಅಂದ್ರೆ 4 ಜನ 4 ತರ ಮಾತಾಡ್ತಾರೆ. ಎಷ್ಟು ಜನದ ಬಾಯಿನ ಮುಚ್ಸಕ್ಕಾಗತ್ತೆ? ನಡೆದಿದ್ದು ಕೂಡ ಹಾಗೇ ಇದೆ ಅಲ್ವಾ. ಇವಾಗ ನಮ್ಮನೇಲಿ ನಡೆದಿರೋ ಕಾರಣಕ್ಕೆ ಊರವರೆಲ್ಲ ಮಾತಾಡ್ತಾರೆ ಅಂತ ನಮಗ್ ಬೇಜಾರಾಗತ್ತೆ. ಅದೇ ಈ ಘಟನೆ ಬೇರೆಯವ್ರ ಮನೇಲಿ ನಡೆದಿದ್ರೆ ನಾವು ಹೋಗಿ ನೇರವಾಗಿ ಅವ್ರ ಹತ್ರ ಮಾತಾಡದೇ ಇದ್ರು ನಮ್ಮನೇಲಿ ನಾವು ಮಾತಾಡ್ಕೋತಿದ್ವಿ ಅಲ್ವಾ. ಅವರು ಹಾಗೆ. ಏನ್ ಅಷ್ಟೇನಮ್ಮ, ನಾವು ಕನ್ಸ್ ಮನ್ಸಲ್ಲೂ ಇನ್ನೊಬ್ರು ಜೀವನ ಹಾಳಾಗೋಗ್ಲಿ ಅಂತ ಯೋಚನೆ. ಕಣೆ, ಇದೆಲ್ಲ ಸರಿಯಾಗಿ ಮಾಡ್ಬೇಕು. ನಾವು ಮಾಡ್ತೀವಿ ಎಲ್ಲ ನಮ್ ಸಂಪ್ರದಾಯದ ಪ್ರಕಾರ. ನಮ್ ಗೌರವಕ್ಕೋಸ್ಕರ, ನಿನ್ ಸಂತೋಷಕ್ಕೋಸ್ಕರ ನಿನ್ ಮದ್ವೆ ಶಾಸ್ತ್ರಗಳು ಮಾಡ್ಲೇಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ ನೀನು? ನನಗೇನೋ ಅರ್ಥನೇ ಆಗ್ತಿಲ್ಲ. ಹೌದೇ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ನೀನ್ ಮತ್ತೆ ಏನೋ ಮಾಡಕ್ ಹೊರಟಿದ್ಯಾ? ನಂಗೇನು ಅರ್ಥ ಆಗ್ತಿಲ್ಲ. ಏನೋ ಚಿಕ್ಕ ಚಿಕ್ಕ ಆಸೆಗಳು, ಅಷ್ಟೋ ಇಷ್ಟೋ ಮಾಡೋದು ಅಂತ. ಇದನ್ನೇ ಅಲ್ವಾ ನಾವ್ ಮಾಡ್ಬೇಕು ಅನ್ಕೊಂಡಿದ್ದು. ಇದನ್ ಬಿಟ್ಟು ಏನಿದೆ? ಹಾಗಲ್ಲಮ್ಮ, ನನ್ ಮಗಳನ್ನ ನನ್ ಕೈಯಿಂದಾನೇ ಶೃಂಗಾರ ಮಾಡ್ಬೇಕು, ಅವಳಿಗೆ ದೃಷ್ಟಿ ಬೊಟ್ಟು ಇಡ್ಬೇಕು. ಆದ್ರೆ ಹಣೆಗ್ ಬೊಟ್ಟು ಇಟ್ಟಿಲ್ಲ. ತಾಳಿ ಕಟ್ಟೋಕ್ಕೂ ಮುಂಚೆ ಆಗೋ ಸಂಪ್ರದಾಯ ಯಾವುದೂ ಆಗಿಲ್ಲ. ನಾವು ಕನ್ಯಾದಾನ ಮಾಡ್ದೇನೆ ಎಲ್ಲ ಆಗೋಯ್ತು. ಹೌದು, ನನ್ನ ಮಗಳನ್ನ ನಾನು ನನ್ನ ಕೈಯಾರೆ ಕನ್ಯಾದಾನ ಮಾಡಿ ಕಳಿಸ್ಕೊಡ್ಬೇಕು. ಆದ್ರೆ ಅವರು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಅಪ್ಪ, ಹೌದಮ್ಮ, ಅವನೇ ಬಲವಂತವಾಗಿ ನಿನ್ ಕೂತ್ಕೆಗೆ ತಾಳಿ ಕಟ್ಟಿದ್ದಾನೆ. ಅಪ್ಪ, ನನಗೆ ಆ ನೋವು ಸಂಕಟ ಇನ್ನೂ ಹೋಗಿಲ್ಲಮ್ಮ. ಅದೆಲ್ಲ ಯಾವಾಗ ಹೋಗುತ್ತೆ ಅಂದ್ರೆ ನಾವು ನಮ್ಗಿಷ್ಟ ಬಂದ ಹಾಗೆ ಏನೋ ಒಂದ್ ಮಾಡಿದಾಗ. ನಿಮ್ಮಮ್ಮ ಹೇಳಿದ್ದು ಕರೆಕ್ಟೇ. ಅಪ್ಪ, ಒಬ್ರಿಗೆ ತಾಳಿ ಕಟ್ಟದ್ಮೇಲೆ ಏನೇನ್ ಶಾಸ್ತ್ರ ಮಾಡಿಸ್ತಾರೆ? ಅಷ್ಟಕ್ಕೂ ಯಾತಕ್ಕೋಸ್ಕರ ಮಾಡ್ತಾರೆ? ಗೊತ್ತಾದ್ರೆ 4 ಜನ 4 ತರ ಅನ್ಕೋತಾರೇನೋ ಅಪ್ಪ. ಏನ್ ಅನ್ಕೋತಾರಮ್ಮ? ಇವಾಗ ಮಾತ್ರ ನಮ್ಮ ಬಗ್ಗೆ ಮಾತಾಡ್ಕೋತಾ ಇಲ್ವಾ? ನಮಗೆ ನಮ್ಮ ಸಂತೋಷ ಮುಖ್ಯ, ನಿಮ್ ಸಂತೋಷ ಮುಖ್ಯ, ನಮ್ಮ ಗೌರವ ಮುಖ್ಯ. ಅಷ್ಟಕ್ಕೂ ಗೀತನ ಮದ್ವೆ ಮಾಡಿ ಕಳ್ಸ್ಕೊಟ್ಟಿದೀವಿ ಅಂತ ಒಂದು ಗುರ್ತಾದ್ರೂ ನಮ್ಮ ಹತ್ರ ಇದೆಯಾ? ಸರಿ, ಕಡೆ ಪಕ್ಷ ನಗ್ನಗ್ತಾ
ಆಶೀರ್ವಾದ ಮಾಡೋ ಅಂತ ಒಂದೇ ಒಂದು ಫೋಟೋ ಆದ್ರೂ ನಮ್ಮ ಹತ್ರ ಇದೆಯಾ? ಗಂಡ ಹೆಂಡತಿ ಇಬ್ರು ಜೊತೆಲಿ ನಿಂತಿರೋ ಮದ್ವೆ ಫೋಟೋ ಏನಾದ್ರೂ ಇದೆಯಾ? ಏನೂ ಇಲ್ಲ. ನಮಗ್ ಸಂತೋಷನೂ ಉಳಿಲಿಲ್ಲ, ಮದ್ವೆ ನೆನಪಿಗೆ ಯಾವ ಫೋಟೋನೂ ಇಲ್ಲ. ಕಹಿ ದೃಶ್ಯಗಳು ಮಾತ್ರ ಕಣ್ಮುಂದೆ ಹಾಗೆ ಉಳ್ಕೊಂಡಿದೆ. ನಾವೆಲ್ಲರೂ ನೋಡ್ತಿರ್ಬೇಕಾದ್ರೆ ನನ್ನ ಎದೆಗೆ ಬೆಂಕಿ ಇಡೋ ತರ ನನ್ನ ಮಗಳು ಕುತ್ತಿಗೆಗೆ ಅವನು ತಾಳಿ ಕಟ್ಟಿದ್ದಾನೆ. ಅದಿನ್ನೂ ನೋವು ಕೊಡ್ತಾನೆ ಇದೆಯಮ್ಮ.